ಕೃಷ್ಣ ಮಠದಲ್ಲಿ ಒಂದು ಸಂಪ್ರದಾಯವನ್ನು ವಾದಿರಾಜ ಯತಿಗಳು ಹಾಗೆಯೇ ಮಧ್ವಾಚಾರ್ಯರು ಮಾಡಿಕೊಟ್ಟಿದ್ದಾರೆ. ಆ ಮಾಡಿಕೊಟ್ಟ ಒಂದು ಸಂಪ್ರದಾಯ ಎಷ್ಟು ಚಂದ ಅಂತ ಕೇಳಿದರೆ, ಇಂತಹ ಸಂದರ್ಭದಲ್ಲಿ ಅದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಯುದ್ಧ ಆಗ್ತಾ ಉಂಟು, ಪೆಟ್ರೋಲ್ ಅಥವಾ ಗ್ಯಾಸ್ ಬೆಲೆ ಏರ್ತಾ ಉಂಟು, ಅದು ಸಿಗ್ತಾ ಇಲ್ಲ ಎನ್ನುವಂಥ ವದಂತಿಗಳು ಬರ್ತಾ ಉಂಟು. ಆದರೆ ಅದರಿಂದಾಗಿ ಕೃಷ್ಣ ಮಠದಲ್ಲಿ ಏನೂ ಕೂಡ ಒಂದು ಎಫೆಕ್ಟ್ ಆಗೋದಿಲ್ಲ. ಯಾಕೆ ಕೇಳಿದರೆ, ಇಲ್ಲಿ ದೇವರ ನೈವೇದ್ಯಕ್ಕೆ ಅಂತ ಕಟ್ಟಿಗೆಯಿಂದ ಅಡಿಗೆ ಮಾಡುವಂಥ ಪದ್ಧತಿ. ಹಾಗಾಗಿ ಭೋಜನ ಶಾಲೆಯಲ್ಲಿಯೂ ಕೂಡ ಸ್ವಲ್ಪ ಕಟ್ಟಿಗೆಯಲ್ಲಿ ಬೆಂಕಿ ಮಾಡಿ ಆಮೇಲೆ ಆ ಸ್ಟೀಮಿನಿಂದಾಗಿ ಅಡಿಗೆ ಆಗ್ತಾ ಉಂಟು. ಹಾಗಾಗಿ ತುಂಬ ಕಟ್ಟಿಗೆಯ ಖರ್ಚು ಕಡಿಮೆ. ಆ ಬೇಕಾದಂಥ ಕಟ್ಟಿಗೆಯನ್ನು ತಯಾರು ಮಾಡೋದಕ್ಕೋಸ್ಕರವೇ ಕಟ್ಟಿಗೆ ಮುಹೂರ್ತ ಅಂತ ಹಿಂದೆ ವಾದಿರಾಜ ಯತಿಗಳು ಅದನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಕಟ್ಟಿಗೆ ಮುಹೂರ್ತದಲ್ಲಿ ಕಟ್ಟಿಗೆಯ ರಥವನ್ನು ಮಾಡಿ ಅದರಲ್ಲಿ ಹಾಳಾಗದ ಹಾಗೆ, ನೀರು ಹೋಗದ ಹಾಗೆ, ಅದು ಕೆಡದ ಹಾಗೆ ಮಾಡುವ ಸಂರಕ್ಷಣೆ ಮಾಡುವ ಒಂದು ಪದ್ಧತಿಯೂ ಇತ್ತು. ಆ ಕಟ್ಟಿಗೆಯನ್ನು ತುಂಡು ಮಾಡುವಾಗಲೂ ಕೂಡ ಕುಟ್ಟಿಯನ್ನು ಬಿಟ್ಟು, ಅಂದರೆ ಸ್ವಲ್ಪ ಜಾಗವನ್ನು ಬಿಟ್ಟು ಆಮೇಲೆ ಅದನ್ನು ತುಂಡು ಮಾಡುವುದರಿಂದ ಅದು 12-32 ವರ್ಷವಾದಾಗ ಮತ್ತೆ ಅದು ಚಿಗುರಿಕೊಳ್ಳುತ್ತೆ. ಹೀಗೆ ಗಿಡದಲ್ಲಿ ತುಳಸಿ ಇತ್ಯಾದಿಗಳನ್ನು ನಾವು ಚಿವುಡ್ತಾ ಇದ್ದರೆ ಮಾತ್ರ ಅದು ಮತ್ತೆ ಚಿಗುರಿ ಬರುತ್ತೆ. ಗಿಡ ಮರಗಳು ಹಾಗೆಯೇ. ಹಾಗಾಗಿ ಕಟ್ಟಿಗೆಗೆ ಬೇಕಾದಂಥ ಜಾಗವನ್ನು ಶಿರೂರು ಮಠಕ್ಕಂತೂ ಬೇರಂಪಳ್ಳಿ, ಶಿರೂರು, ಆಮೇಲೆ ಕುದಿಗ್ರಾಮ, ಮಣಿಪಾಲದಲ್ಲಿರುವಂತಹ ಕುಂಟಲಕಾಡು, ಚೇರ್ಕಾಡಿ, ಪಾಪೂಜೆ ಮಠ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಅದಕ್ಕೋಸ್ಕರ ಅಂತ ರಕ್ಷಣೆಯನ್ನು ಮಾಡಿ ಇಡಲಾಗಿದೆ. ಹಾಗಾಗಿ ಪರ್ಯಾಯ ಕಾಲದಲ್ಲಿ ನಮಗೆ ಕಟ್ಟಿಗೆಯ ಕೊರತೆಯೂ ಆಗೋದಿಲ್ಲ. ಹಾಗಾಗಿ ಗ್ಯಾಸ್ ಇತ್ಯಾದಿಗಳದ್ದು ಬಳಕೆ ಕಡಿಮೆಯೇ ಆದದ್ದರಿಂದ ಅಂತಹ ದುಷ್ಪರಿಣಾಮ ಇಲ್ಲ. ಭಕ್ತರೆಲ್ಲರೂ ಬಂದು ಕೃಷ್ಣ ಮಠದಲ್ಲಿ ಆ ಅಡುಗೆಯಿಂದ ಮಾಡಿದ, ಕಟ್ಟಿಗೆಯಿಂದ ಮಾಡಿದ ಅಡುಗೆಯ ಸಮರ್ಪಣೆ ಮಡಿಯಲ್ಲಿ ಮಾಡುವಂಥದ್ದನ್ನು ಎಲ್ಲ ಸ್ವೀಕಾರ ಮಾಡಿಕೊಂಡು ಲೋಕರಾಷ್ಟ್ರಕ್ಕೆ ಶಾಂತಿ ಆಗುವಾಗೆ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ಗ್ಯಾಸಿನ ಸಮಸ್ಯೆ ಏನೂ ಇಲ್ಲ. ಅದಲ್ಲದೇ ಕೂಡ ಮುಂದೆ ಕೂಡ ಬರಬಹುದಾ ಅಂತ ಕೇಳಿದರೆ ಅದೂ ಇಲ್ಲ. ಯಾಕೆ ಕೇಳಿದರೆ, ಈಗ ಬಯೋಗ್ಯಾಸನ್ನು ನಿರ್ಮಾಣ ಮಾಡಿ ಅದನ್ನು 2 ದಿನಗಳಲ್ಲಿ ಅದನ್ನು ನಾವು ಲೋಕಕ್ಕೆ ಉಪಕಾರಕ್ಕೋಸ್ಕರ ಮತ್ತೆ ಅದನ್ನು ಮಾಡಲಿಕ್ಕೆ ಇದ್ದೇವೆ. ಹಾಗಾಗಿ ಬಯೋಗ್ಯಾಸ್ ಕೂಡ ಇರೋದರಿಂದ ಮುಂದೆ ಯಾವ ಒಂದು ಸಮಸ್ಯೆಗಳು ಕೃಷ್ಣ ಮಠಕ್ಕೆ ಬರಲಿಕ್ಕಿಲ್ಲ. ಅದೇ ಯುದ್ಧ ಆದರೂ ಅಥವಾ ಬೇರೆ ಕಡೆ ಇದಾದರೂ ಕೂಡ ಕೃಷ್ಣ ಮಠದಲ್ಲಿ ಸಾಂಪ್ರದಾಯಿಕವಾದ ಪದ್ಧತಿ ಬಿಡದೇ ಇದ್ದದ್ರಿಂದ ಸಮಸ್ಯೆ ಆಗಲಿಕ್ಕಿಲ್ಲ. ಇವತ್ತೆಷ್ಟೋ ಜನ ಅರೆಯುವ ಕಲ್ಲು ಉಂಟು, ಕಡೆಯುವ ಕಲ್ಲು ಕೈಯಲ್ಲಿ ಅರೆದು ಅಡಿಗೆ ಮಾಡ್ತಾಯಿದ್ರು. ಮುಂದೆ ಗ್ರೈಂಡರ್ ಎಲ್ಲ ಬರಲಿಕ್ಕೆ ಹೋಗಿ ಅದೆಲ್ಲವನ್ನು ಮೂಲೆ ಗುಂಪು ಮಾಡಿದರು. ಆದರೆ ಮಠಗಳಲ್ಲಿ ಇವತ್ತು ಕೂಡ ಅಂತಹ ಪದ್ಧತಿಗಳೇ ಇರೋದರಿಂದ ಒಂದು ವೇಳೆ ಕರೆಂಟ್ ಇಲ್ಲದಿದ್ದರೂ ಅಡಿಗೆ ಆಗುತ್ತೆ. ಬಾವಿಯಿಂದಲೇ ಮಡಿಗೋಸ್ಕರ ಈ ಸೇದಿಯೇ ಅಡಿಗೆ ಮಾಡೋದರಿಂದ ಪಂಪ್ ಇಲ್ಲದೇ ಇದ್ದರೂ ಕೂಡ ಅಡಿಗೆ ಆಗುತ್ತೆ. ಕಟ್ಟಿಗೆ ಉಪಯೋಗ ಮಾಡೋದರಿಂದ ಗ್ಯಾಸ್ ಬರದೇ ಇದ್ದರೂ ಕೂಡ ಅಡಿಗೆ ಆಗುತ್ತೆ. ಹಾಗಾಗಿ ದೇವರ ನೈವೇದ್ಯಕ್ಕಾಗಲಿ ಭಕ್ತರ ಊಟಕ್ಕಾಗಲಿ ಕೃಷ್ಣ ಮಠದಲ್ಲಿ ಏನೂ ಸಮಸ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದರದ್ದು ಉಪಯೋಗ ಏನು ಅಂತ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಅದನ್ನು ಇಟ್ಟುಕೊಂಡು ಹೊಸತನ್ನು ನಾವು ಸ್ವೀಕಾರ ಮಾಡಬೇಕೇ ಹೊರತು ಹಿಂದಿನದನ್ನು ಬಿಸಾಡಿ ಹೊಸತನ್ನು ಸ್ವೀಕಾರ ಮಾಡಬಾರದು ಅಂತ ಇದೊಂದು ಪಾಠ.